ಬಂದವನಲ್ಲ. ಹೇಳುವುದಕ್ಕೆ ಬೇಸರ ನಮಗೆ. ಇವನ ವೇಷ ಬೇರೆಯವರು ಮಾಡಿದ್ದೇ ಹೆಚ್ಚು. ಹೌದೌದು. ಆ ನಂತರದಲ್ಲಿ ಅಲ್ಲಿ ಮೇಳದಲ್ಲಿರುವಾಗ ಅವರು ಕೊಟ್ಟಂತ ಸೀರೆಯನ್ನೆಲ್ಲ ಮನೆಗೊಯ್ದವ ಇವ. ಸೀರೆಯನ್ನ ಮನೆಗೊಯ್ದಿದ್ದಾನೆ. ಹೌದು, ಅಲ್ಲೂ ಕಳ್ಳತನ ಮಾಡ್ದ. ಹೀಗೆ ಕೆಲವು ಸಂಗ್ರಹಗಳನ್ನ ಕಳ್ಳತನ ಮಾಡಿ 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 ಕೊನೆಗೆ ವೇಷಕ್ಕೆ ಬರದೆ ಇವನನ್ನು ಹುಡುಕುವಾಗ ಎಲ್ಲೋ ಮಾರ್ಗದ ಬದಿಯಲ್ಲಿ ಬಿದ್ದಿದ್ದ ಈತ. ಕೊನೆಗೆ ಮಧ್ಯೆ ಮಧ್ಯೆ ಕೇಳ್ತಿದ್ದ, ಮಾರ್ಗ ಉದ್ದ ಇದ್ದಷ್ಟು ಅಗಲ ಇಲ್ಲ ಯಾಕೆ ಅಂತ. ಪ್ರಮಾಣ ಹೆಚ್ಚಾದವ. ಪ್ರಮಾಣ ಹೆಚ್ಚಾದ. ಅದು ಹೆಚ್ಚಾಗಿ ಹೆಚ್ಚಾಗಿ ಕೊನೆಗೆ ಎಲ್ಲರೂ ವೇಷಕ್ಕೆ ಕರೆಯುವುದು ಬಿಟ್ಟರು ಈತನನ್ನು. ಹೌದು. ಆನಂತರ ಕದ್ದುಕೊಂಡು ಹೋದ ಸಂಗ್ರಹದಲ್ಲೇ ಒಂದು ಪೆಟ್ಟಿಗೆಯನ್ನು ಮಾಡಿದ. ಆ ಪೆಟ್ಟಿಗೆಯಲ್ಲೂ ಹಾಗೆ ಯಾವ ಒಂದು ಸಂಗ್ರಹ ವೀರಗಾಸ ತೆಗೆದುಕೊಂಡು ಬಾ ಅಂದ್ರೆ ಎದೆಹಾರ ತರ್ತಿದ್ದ. ಅಲ್ಲಿಯೂ ಬೇಕಾದ ಯಾವುದೂ ಇರುವುದಿಲ್ಲವಾಗಿತ್ತು. ಸರಿಯಾಗಿ ಕೆಲಸ ಮಾಡಿದವನಲ್ಲ. ಹೌದು, ಎಲ್ಲ ಹರಕು ಮುರುಕು ಪೆಟ್ಟಿಗೆ. ಆ ರೀತಿಯಲ್ಲಿಯೂ ಎಲ್ಲ ಕಲಾವಿದರಿಗೆ ಉಪದ್ರ ಕೊಟ್ಟವನೇ. ಹೀಗೆ ಆನಂತರದಲ್ಲಿ ಹೆಚ್ಚಾಗಿ 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 ಮನೆಯಲ್ಲಿ ಸಂಸಾರವನ್ನು ಹಾಳು ಮಾಡಿಕೊಂಡು ಈಗ ಸತ್ತು ಮೇಲೆ ಬಂದಿದ್ದಾನೆ. ಕೆಳಗೆ ಹೋಗುವುದಿಲ್ಲ. ಇನ್ನು ಕೆಳಗೆ ಕಳಿಸ್ಬೇಕು. ಕೆಳಗೆ ಕಳಿಸಿದ್ರೆ ಕೆಲವು ಮೇಳ ಹಾಳು ಮಾಡ್ತಾರೆ. ಚಿತ್ರಗುಪ್ತವೇ ಏನು ಮಾಡಿದ್ದಾನೆ ಎನ್ನುವುದಕ್ಕಿಂತಲೂ ಇವ ಯಾರು ಎನ್ನುವುದು ಮುಖ್ಯ ನಮಗೆ. ಯಮಲೋಕದಲ್ಲಿ ಕಲಾವಿದರಿಗೊಂದು ಉನ್ನತವಾದಂತ ಸ್ಥಾನ ಅನ್ನುವುದು ವಿಶೇಷವಾದಂತ ಗೌರವ ಉಂಟು. ಹಾಗಾಗಿ ಅವ ಏನು ಮಾಡಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ. ಕಲಾವಿದ ಎಂಬ ಕಾರಣಕ್ಕಾಗಿ ವಿಚಾರ ಮಾಡದೆ ಸ್ವರ್ಗಕ್ಕೆ ಕಳುಹಿಸಿ ಬಿಟ್ಟೇವೋ ಇದ್ದಾರೆ